ಸೇವಂತಿಗೆ ಗಿಡಗಳಲ್ಲಿ ಆಲ್ಮೋಸ್ಟ್ ಹೂವಿನ ಸೀಸನ್ ಮುಗಿದಿದೆ. ಹೂವಾಗಿ ಮುಗಿದ ನಂತರ ಏನಾದರೂ ಕಟ್ ಮಾಡ್ಕೊಂಡಿದ್ದರೆ ಕೆಲವೊಮ್ಮೆ ಅಲ್ಲೇ ಚಿಗುರಿ ಸ್ವಲ್ಪ ಚಿಕ್ಕ ಚಿಕ್ಕ ಹೂಗಳೆಲ್ಲ ಆಗ್ತಾ ಇರುತ್ತೆ. ಆದರೆ ಸೇವಂತಿಗೆ ಗಿಡನ ಮುಂದಿನ ವರ್ಷಕ್ಕಾಗಿ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಟೈಮ್. ಇವತ್ತಿನ ವಿಡಿಯೋದಲ್ಲಿ ನಾನು ಮುಂದಿನ ವರ್ಷಕ್ಕಾಗಿ ಸೇವಂತಿಗೆ ಗಿಡನ ಯಾವ ರೀತಿ ಬೆಳೆಸ್ಕೊಳ್ಳೋದು, ಹಾಗೆ ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಅನ್ನುವಂಥ ಎಲ್ಲ ವಿಷಯನೂ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಸೇವಂತಿಗೆ ಗಿಡದಲ್ಲಿ ಕಟಿಂಗನ್ನು ಯಾವ ರೀತಿ ತೊಗೊಳ್ಬೇಕು, ಹಾಗೆ ಮುಂದಿನ ವರ್ಷಕ್ಕಾಗಿ ಡೈರೆಕ್ಟಾಗಿ ಕವರ್ಗೆ ಯಾವ ರೀತಿ ಸಸಿಗಳನ್ನ ನೆಟ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ಡಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೇವಂತಿಗೆ ಗಿಡದಲ್ಲಿ ಹೂವಾಗಿ ಮುಗ್ದಿರುತ್ತೆ, ಹೂವೆಲ್ಲ ಒಣಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಅದರ ಕೆಳಗಡೆ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬರ್ತಾ ಇರುತ್ತೆ. ಆ ರೀತಿ ಬಂದಿರುವಂಥ ಸಸಿಗಳನ್ನು ನಾವು ಡೈರೆಕ್ಟಾಗಿ ಮುಂದಿನ ವರ್ಷಕ್ಕೆ ನಾವು ರೆಡಿ ಮಾಡ್ಕೊಳ್ತೀವಲ್ಲ ಕವರು, ಅದಕ್ಕೇ ಹಾಕ್ಕೊಳ್ಬೋದು. ಕೆಲವೊಂದು ಸೇವಂತಿಗೆ ಗಿಡದಲ್ಲಿ ಸಸಿಗಳು ಅಷ್ಟೊಂದು ಬರೋಲ್ಲ, ಎಲ್ಲಾದರೂ ಒಂದು ಸಸಿ ಬಂದುಬಿಟ್ಟಿರುತ್ತೆ. ಬೇರೆ ನಾವು ಕಟಿಂಗ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಎಲ್ಲ ಕೆಲವೊಮ್ಮೆ ನಾವು ಒಣಗಿರೋವಂಥ ಹೂಗಳನ್ನೇನಾದರೂ ಕಟ್ ಮಾಡ್ಕೊಂಡಿದ್ರೆ ಅಲ್ಲೆಲ್ಲ ಚಿಗುರ್ತಾ ಇರುತ್ತೆ, ತುಂಬಾ ಚಿಗುರುಗಳೆಲ್ಲ ಬರ್ತಾ ಇರುತ್ತೆ. ಆ ಚಿಗುರುಗಳನ್ನೆಲ್ಲ ನಾವು ಕಟಿಂಗಾಗಿ ಯೂಸ್ ಮಾಡಿಕೊಂಡು ಚಿಕ್ಕ ಕವರ್ನಲ್ಲಿ ಹಾಕ್ಕೊಂಡು ನಂತರ ಬೇರೆ ಬಂದ ಮೇಲೆ ದೊಡ್ಡ ಕವರ್ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಕೆಲವೊಮ್ಮೆ ಸ್ವಲ್ಪ ದೊಡ್ಡದಾಗಿರುವಂಥ ಕಟಿಂಗ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ದೊಡ್ಡ ಕವರ್ಗೆ ಹಾಕ್ಕೋಬೋದು, ಆದರೆ ನೀರನ್ನೆಲ್ಲ ಸರಿಯಾಗಿ ಮೇಂಟೈನ್ ಆಗೋ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಹೂಗಳೆಲ್ಲ ಆಗ್ತಾ ಇರುತ್ತೆ ಒಂದೊಂದು. ಹಾಗೆ ಕೆಳಗಡೆ ನೋಡಿ ಈ ಕವರ್ನಲ್ಲಿ ಎಷ್ಟೊಂದು ಸಸಿಗಳು ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಸಸಿಗಳನ್ನೆಲ್ಲ ನಾವು ಡೈರೆಕ್ಟಾಗಿ ಮುಂದಿನ ವರ್ಷ ನಾವು ರೆಡಿ ಮಾಡ್ಕೊಳ್ಳೋವಂಥ ಕವರ್ಗೆ ಹಾಕ್ಕೊಂಡು ಬಿಡ್ಬೋದು. ತುಂಬ ಚಿಕ್ಕ ಸಸಿ ಅಂತ ಅನ್ನಿಸ್ಬೋದು, ಆದರೆ ಹಾಗೇನಿಲ್ಲ, ತುಂಬ ಚೆನ್ನಾಗಿಯೇ ಬರುತ್ತೆ ಈ ರೀತಿ ಸಸಿಗಳನ್ನು ನಾವು ನೆಟ್ಕೊಂಡ್ರೆ. ನೋಡಿ, ಕೆಳಗಡೆಯಿಂದನೇ ಅದನ್ನು ಕಿತ್ಕೊಂಡ್ರೆ ಅದರಲ್ಲಿ ಬೇರು ಕೂಡ ಇರುತ್ತೆ. ಕೆಲವೊಂದು ಗಿಡಗಳಲ್ಲಿ ತುಂಬಾ ಸಸಿಗಳು ಬಂದಿದೆ ನೋಡಿ, ಕೆಲವೊಂದು ಗಿಡಗಳಲ್ಲಿ ಒಂದೇ ಸಸಿ ಬಂದಿದೆ. ಅದಕ್ಕೆ ನಾನು ಇದ್ರ ಕಟಿಂಗನ್ನು ಹಾಕ್ಕೋತೀನಿ. ನಂತರ ಮೇಲ್ಗಡೆ ಎಲ್ಲ ಚಿಗುರ್ತಾ ಇರುತ್ತಲ್ಲ, ಆ ಕಟಿಂಗ್ನ ನೋಡಿ, ಎಷ್ಟು ಚಿಕ್ಕ ಕಟಿಂಗು, ಅದನ್ನು ಕೂಡ ನಾವು ಕಟಿಂಗಾಗಿ ಯೂಸ್ ಮಾಡ್ಕೊಳ್ಬೋದು. ಸೇವಂತಿಗೆ ಗಿಡದಲ್ಲಿ ಪ್ರೊಪಗೇಷನ್ ತುಂಬ ಚೆನ್ನಾಗಾಗುತ್ತೆ ಕಟಿಂಗ್ ಹಾಕಿದ್ರೂ ಕೂಡ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತಲ್ಲ, ಇವುಗಳನ್ನು ಡೈರೆಕ್ಟಾಗಿ ಮುಂದಿನ ವರ್ಷ ನಾನು ರೆಡಿ ಮಾಡ್ಕೊಳ್ಳೋವಂಥ ಕವರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಫೆಬ್ರವರಿ ಮಂತಲ್ಲಿ ನಾವು ಯಾವುದೇ ಗಿಡನ ರಿಪೋರ್ಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕೆಲವೊಂದು ಸಸಿಗಳನ್ನು ಈಗಾಗಲೇ ಹಾಕ್ಕೊಂಡಿದ್ದೀನಿ. ರಿಲೇಷನ್ ಮನೆಗೆಲ್ಲ ಹೋದಾಗ ತಂದಿರುವಂಥ ಬೇರೆ ಬೇರೆ ವೆರೈಟಿ ಸಸಿಗಳೆಲ್ಲ ಇರುತ್ತಲ್ಲ, ಅವುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅವುಗಳು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಕೆಲವೊಂದು ಗಿಡ ಸ್ವಲ್ಪ ದೊಡ್ಡದಾಗಿದೆ, ಮೊಗ್ಗು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ನಾನು ಈಗೇನು ಪಿಂಚಿಂಗ್ ಮಾಡ್ಕೋತಾ ಇಲ್ಲ. ಯಾವ ರೀತಿ ಹೂ ಆಗುತ್ತೆ ಅಂತ ನೋಡಿಕೊಂಡು ನಂತರ ಬೇರೆ ಗಿಡನ ರೆಡಿ ಮಾಡ್ಕೋತೀನಿ. ಮಾರ್ಚ್ ಎಂಡು ಮತ್ತು ಏಪ್ರಿಲ್ದಲ್ಲೆಲ್ಲ ಹಾಕ್ಕೊಂಡ್ರೆ ತುಂಬಾ ಬಿಸಿಲಿದ್ದು ಬಿಡುತ್ತೆ. ಅದಕ್ಕೆ ಈಗಲೇ ನಾವು ಕಟಿಂಗ್ ಅಥವಾ ಈ ರೀತಿ ಗಿಡಗಳನ್ನೆಲ್ಲ ನೆಟ್ಕೊಳ್ಬೇಕು. ಮತ್ತು ಮಳೆಗಾಲದಲ್ಲಿ ತುಂಬಾ ಮಳೆ ಇರುತ್ತೆ ನಮ್ಮ ಕಡೆ, ಅದಕ್ಕೆ ನಾನು ಈಗಲೇ ರೆಡಿ ಮಾಡ್ಕೋತೀವಿ. ನಮ್ಮ ಕಡೆ ನಾವೆಲ್ಲನೂ ಸಾಧಾರಣವಾಗಿ ನಮ್ಮ ಮಲೆನಾಡಲ್ಲಿ ಈಗಲೇ ಸೇವಂತಿಗೆ ಗಿಡನ ಮುಂದಿನ ವರ್ಷಕ್ಕಾಗಿ ರೆಡಿ ಮಾಡ್ಕೋತೀವಿ. ನೋಡಿ ಫ್ರೆಂಡ್ಸ್, ಈ ಚಿಕ್ಕ ಗಿಡನ ಕಿತ್ಕೋಬೋದು ನಾವು. ಇದೇ ರೀತಿ ಕಿತ್ಕೋಬೇಕಾಗತ್ತೆ ತುಂಬ ನಿಧಾನಕ್ಕೆ. ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ಅಂತ. ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಗಿಡನ ನಾವು ನೆಟ್ಕೊಂಡ್ರೆ. ನಾನು ಒಂದು ವೆರೈಟಿದನ್ನು 2 ಗಿಡನ ನೆಟ್ಕೊಳ್ತೀನಿ. ಒಂದು ಕವರ್ನಲ್ಲಿ ಕಟಿಂಗ್ ಹಾಕೋದಾದರೆ 3ರಿಂದ 4 ಕಟಿಂಗ್ ಕೂಡ ಹಾಕಿರ್ತೀನಿ. ಕೆಲವೊಮ್ಮೆ ಕಟಿಂಗ್ ಕೆಲವೊಬ್ಬರು ಕೇಳಿರ್ತಾರೆ, ಅವ್ರಿಗೆ ಕೊಡೋದಕ್ಕಾಗತ್ತೆ ಅಂತ. ಆದರೆ ಜಸ್ಟ್ ಕಟಿಂಗ್ ಹಾಕಿದಾಗ ಅಥವಾ ಹೂವಿರುವಾಗ ಆದರೆ ನೆನಪಿರುತ್ತೆ ಯಾವ ರೀತಿ ಕಲರ್ದು ಸೇವಂತಿಗೆ ಅಂತ. ನಂತರ ನನ್ನ ಹತ್ರನೂ ರೆಕಗ್ನೈಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಊರಲ್ಲೆಲ್ಲ ಕೇಳಿದವರಿಗೆ ಆದಷ್ಟು ಈಗಲೇ ಕೊಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸಸಿಗಳನ್ನು ತಗೊಂಡು ನಾವು ಡೈರೆಕ್ಟಾಗಿ
ಮುಂದಿನ ವರ್ಷ ರೆಡಿ ಮಾಡ್ಕೊಳ್ಳುವಂಥ ಕವರ್ಗೆ ಹಾಕ್ಕೋಬೋದು. ನೋಡಿ, ಕಟಿಂಗ್ ತೊಗೊಳ್ಳುವಾಗ ಈ ರೀತಿ ಕಟಿಂಗ್ನ ನಾವು ತೊಗೋಬೇಕಾಗತ್ತೆ. ಮೇನ್ ಬ್ರ್ಯಾಂಚಸ್ಸಿಂದ ಹೊರಟಿರುತ್ತಲ್ಲ, ಆ ಕಟಿಂಗ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದಷ್ಟು ಮೊಗ್ಗುಗಳೆಲ್ಲ ಬಂದಿರುತ್ತಲ್ಲ ಚಿಕ್ಕ ಕಟಿಂಗೇ, ಆ ರೀತಿ ಕಟಿಂಗ್ನ ತೊಗೊಳ್ಳದೇ ಇರೋದೇ ಬೆಸ್ಟ್. ಆ ರೀತಿ ತೊಗೊಂಡಾಗ ತುಂಬಾ ಪಿಂಚಿಂಗ್ ಮಾಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ದೊಡ್ಡ ಆಗೋದ್ರೊಳಗೇ ಮೊಗ್ಗು ಬರ್ತಾನೆ ಇದ್ಬಿಡುತ್ತೆ. ಪಿಂಚಿಂಗ್ ಮಾಡ್ತಾನೆ ಇರಬೇಕಾಗತ್ತೆ. ಗಿಡಗಳ ಗ್ರೋತ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಹಾಗೆ ಮಾಡಿದ್ರೆ. ಸ್ವಲ್ಪ ದೊಡ್ಡ ಆದಮೇಲೆ ಅಂದರೆ 4ರಿಂದ 5 ಇಂಚಾದರೂ ಆದಮೇಲೆ ಗಿಡನ ನಾವು ಪಿಂಚಿಂಗ್ ಮಾಡ್ತಾಯಿದ್ರೆ ಗಿಡಗಳು ಹೆಲ್ದಿಯಾಗಿ ಮತ್ತು ಬ್ರಾಂಚಸ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಮರಳು ಮತ್ತು ಮಣ್ಣು ಇರುವಂಥ ಕವರ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅಂದರೆ ಬೇರೆ ಬೇರೆ ಕಟಿಂಗ್ ಎಲ್ಲ ಹಾಕಿರ್ತೀನಲ್ಲ, ಸ್ವಲ್ಪ ಬೇರು ಬಂದ ಕೂಡಲೇ ಅದನ್ನು ತೆಗೆದು ದೊಡ್ಡ ಕವರಿಗೆ ಹಾಕಿದ್ಮೇಲೆ ಇದೇ ಕವರ್ನಲ್ಲಿ ಈ ರೀತಿ ಚಿಕ್ಕ ಕಟಿಂಗ್ನ ಮತ್ತೆ ಹಾಕ್ಕೊಳ್ತೀನಿ. ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಇದ್ದರೆ ಏನಾಗಲ್ಲ ಈ ಬೇಸಿಗೆನಲ್ಲಿ. ಈ ರೀತಿ ಸೇವಂತಿಗೆ ಕಟಿಂಗ್ನ ರೆಡಿ ಮಾಡಿಕೊಂಡು ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ತೆಗೆದುಕೊಂಡು ನಂತರ ಈ ರೀತಿ ಹಾಕ್ಕೋತೀನಿ. ಚಿಕ್ಕ ಕವರ್ ಆಗಿರೋದ್ರಿಂದ ಒಂದೇ ಕಟಿಂಗ್ನ ಹಾಕ್ಕೋತೀನಿ. ಇದರಲ್ಲಿ ತುಂಬ ದೊಡ್ಡ ಕವರ್ ಆದರೆ 4, 5, 6 ಕಟಿಂಗ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲೆಗಳನ್ನೆಲ್ಲ ತೆಗೆದುಕೊಂಡು ಬಿಡಬೇಕು, ಇಲ್ಲಾಂತಂದರೆ ಕೆಳಗಡೆ ಫಂಗಸ್ ಆಗಿಬಿಡತ್ತೆ. ಈ ರೀತಿ ಕಟಿಂಗ್ನ ಹಾಕ್ಕೊಳ್ಳುವಾಗ ನಾವು ಅರಿಶಿನ ಪುಡಿ, ಅಲೋವೆರಾ ಜೆಲ್ ಏನಾದರೂ ಯೂಸ್ ಮಾಡೋದಾದರೆ ಮಾಡ್ಕೋಬೋದು. ಇಲ್ಲಾಂತಂದರೂ ಕೂಡ ಸೇವಂತಿಗೆ ಗಿಡದ ಕಟಿಂಗಿಗೇನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನನ್ನು ನಾವು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗೇ ರೂಟ್ಸ್ ಬರುತ್ತೆ. ನಾನಂತೂ ಯೂಸ್ ಮಾಡಿಲ್ಲ. ಮಾಡೋದಾದರೆ ಮಾಡ್ಬೋದು, ಫಂಗಸ್ ಆಗುತ್ತೆ ಕೆಲವೊಮ್ಮೆ. ಆದರೆ ಸೇವಂತಿಗೆ ಗಿಡದಲ್ಲಿ ಈ ಟೈಮ್ನಲ್ಲಿ ನಾವು ಕಟಿಂಗ್ ಹಾಕ್ಕೊಂಡಾಗ ತುಂಬ ಚೆನ್ನಾಗೇ ಬೇರೆ ಬರುತ್ತೆ. ಇವಾಗ ಹೂವಾಗಿ ಮುಗ್ದಿರುತ್ತಲ್ಲ, ಆ ಕವರ್ನಲ್ಲೇ ನೆಕ್ಸ್ಟ್ ಇಯರ್ ಕೂಡ ಸೇವಂತಿಗೆ ಗಿಡನ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತಂದರೆ, ತುಂಬಾ ಈ ರೀತಿ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬಂದಿರುತ್ತಲ್ಲ, ಕೆಲವೊಂದು ಸಸಿಗಳನ್ನು ತೆಗೆದು ಬೇರೆ ಕವರ್ಗೆ ಹಾಕ್ಕೊಳ್ಬೇಕು. 2ರಿಂದ 3 ಸಸಿಗಳನ್ನು ಅಥವಾ 4 ಸಸಿಗಳನ್ನು ನಾವು ಇದರಲ್ಲೇ ಇಟ್ಕೊಳ್ಬೋದು. ತುಂಬ ದೊಡ್ಡ ಕವರ್ ಆದರೆ, ಚಿಕ್ಕ ಕವರ್ ಆದರೆ 2 ಸಸಿನ ಇಟ್ಕೊಂಡ್ರೆ ಸಾಕು. ಈ ರೀತಿ ಕಳೆಗಿಡನೆಲ್ಲ ತೆಗೆದುಕೊಳ್ಬೇಕು. ನಂತರ ಮೇಲ್ಗಡೆ ಈ ರೀತಿ ದೊಡ್ಡ ಬ್ರ್ಯಾಂಚಸ್ ಎಲ್ಲ ಹೋಗಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡಬೇಕು. ಕೆಳಗಡೆ ಚಿಕ್ಕ ಸಸಿಗಳಿರುತ್ತಲ್ಲ, ಅದನ್ನು ಮಾತ್ರ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಹೋಗಿರುವಂಥ ಹೆಣೆ ಇರುತ್ತಲ್ಲ ಬ್ರ್ಯಾಂಚಸ್ಸು, ಅದನ್ನು ಕಟ್ ಮಾಡಿಕೊಂಡು ಈ ಸಸಿನ ನಾವು ಇದೇ ಕವರ್ನಲ್ಲೇ ಗ್ರೋ ಮಾಡ್ಕೊಳ್ಬೋದು. ಆದರೆ ಈ ರೀತಿ ಕೆಳಗಿಡನ ತೆಕ್ಕೊಂಡು ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಆದಷ್ಟು ಸೇವಂತಿಗೆ ಗಿಡನ ನೆಕ್ಸ್ಟ್ ಇಯರ್ಗೆ ಒಮ್ಮೆ ಕಿತ್ತು ಮತ್ತೆ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿದ್ರೂ ಕೂಡ ಬರುತ್ತೆ, ಆದರೆ ಕಿತ್ತು ನೆಡೋದು ತುಂಬಾ ಒಳ್ಳೆಯದು. ಹೀಗೆ ಕಟ್ ಮಾಡಿರುವಂತಹ ಬ್ರ್ಯಾಂಚನ್ನು ನಾವು ಕಟಿಂಗಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಣ್ಣಿರುತ್ತಲ್ಲ, ಅದನ್ನು ಲೂಸ್ ಮಾಡ್ಕೋಬೇಕಾಗತ್ತೆ. ನೀರನ್ನು ಹಾಕಿಬಿಟ್ಟು ತುಂಬಾ ಗಟ್ಟಿಯಾಗಿಬಿಡುತ್ತೆ ಮಣ್ಣೆಲ್ಲ. ಅದಕ್ಕೆ ಆದಷ್ಟು ನಾವು ಬೇರೆ ಕವರ್ಗೆ ಹಾಕೋದೇ ಒಳ್ಳೆಯದು. ಈ ಕವರ್ ತುಂಬ ಚೆನ್ನಾಗಿತ್ತು, ಗಿಡಗಳು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾನು 2 ಕವರ್ನ ಆಲ್ರೆಡಿ ಈ ಸಸಿನ ಹಾಕಿ ನೆಟ್ಕೊಂಡಿದ್ದೀನಿ. ಅದಕ್ಕೆ ಈ ಕವರ್ನಲ್ಲೇ ಇದನ್ನು ಮತ್ತೆ ಗ್ರೋ ಮಾಡ್ಕೊಳ್ಳೋಣ ಅಂತ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೊಬ್ಬರ ಮತ್ತು ಮಣ್ಣನ್ನು ನಾವು ನಂತರ ಸೇರಿಸ್ಕೋಬೇಕಾಗತ್ತೆ. ಮಣ್ಣನ್ನು ಕೂಡ ತುಂಬ ಚೆನ್ನಾಗಿ ಲೂಸ್ ಮಾಡ್ಕೋಬೇಕು. ನೀರು ಹಾಕ್ತಾ ಇರುವಾಗ ಮಣ್ಣು ತುಂಬಾ ಗಟ್ಟಿಯಾಗಿಬಿಡುತ್ತೆ. ಪಾಟ್ಗಳಲ್ಲಿರುವಂಥ ಮಣ್ಣು, ಈ ಕವರಲ್ಲಿರುವಂಥ ಮಣ್ಣು ಯಾವುದಾದ್ರೂ ಅಷ್ಟೇ. ಅದಕ್ಕೆ ನಾವು ಆಗಾಗ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಆಗ ಬೇರುಗಳೆಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕೂಡ ಗಿಡಗಳ ಬೇರಿಗೆ ತುಂಬ ಆಗುತ್ತೆ. ಆಗ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಬೇರುಗಳು ಸ್ಪ್ರೆಡ್ ಆಗೋದಕ್ಕೆ ಕಷ್ಟ ಆಗಿಬಿಡುತ್ತೆ ಮಣ್ಣು ಗಟ್ಟಿ ಹಾಕ್ಕೊಂಡಿದ್ದಾಗ. ಹಾಗೆ ನಾವು ಹಾಕಿರುವಂಥ ಪೋಷಕಾಂಶಗಳನ್ನು ಕೂಡ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಆಗಾಗ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು ಪಾಟಿಂಗ್ ಮಿಕ್ಸ್ಗೆ 50% ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ. ತುಂಬ ಹುಡಿ ಆಗಿರುವಂಥ ಮಣ್ಣು, ತುಂಬ ಚೆನ್ನಾಗಿರುವಂಥ ಮಣ್ಣನ್ನು ತೊಗೊಳ್ಬೇಕಾಗತ್ತೆ. ಜಾಸ್ತಿ ಕಲ್ಲುಗಳೆಲ್ಲ ಇರುವಂಥ ಮಣ್ಣನ್ನು ತೊಗೊಳ್ಬಾರ್ದು. ಹಾಗೆ ಒಂದು 5% ಆಗೋಷ್ಟು ಉಡ್ಯಾಶ್ ಅಂದರೆ ಬೂದಿನ ತೊಗೊಂಡಿದ್ದೀನಿ. ತುಂಬ ಹಳೇದಾಗಿರುವಂಥ ಬೂದಿನ ತೊಗೊಳ್ಬೇಕಾಗತ್ತೆ. ಇದರಿಂದ ಗಿಡಗಳಿಗೆ ಬೇಕಾದಂತಹ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಒಂದು 5% ನಾನು ಬೇವಿನ ಹಿಂಡಿನ ತೊಗೊಂಡಿದ್ದೀನಿ. ಫಂಗಸ್ ಆಗಲ್ಲ. ಬೂದಿ ಮತ್ತು ಬೇವಿನ ಹಿಂಡಿನೆಲ್ಲ ಹಾಕಿದ್ರೆ ಗಿಡಗಳಲ್ಲಿ ಫಂಗಸ್ ಎಲ್ಲ ಬರೋಲ್ಲ. ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫರ್ಟಿಲೈಸರ್ ಕೂಡ ಇರುತ್ತೆ ಅದರಲ್ಲಿ. ಹಾಗೆ 10% ಆಗೋಷ್ಟು ಭತ್ತದ ಹೊಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 30% ಆಗೋಷ್ಟು ಕೌಡಂಗ್ ಕಾಂಪೋಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಭತ್ತದ ಹೊಟ್ಟನ್ನು ಹಾಕಿರೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ, ಮಣ್ಣು ಟೈಟ್ ಆಗಲ್ಲ. ಕ್ರಮೇಣ ಅದು ಕರಗಿ ಗೊಬ್ಬರ ಆಗಿ ಕೂಡ ಪರಿವರ್ತನೆ ಆಗುತ್ತೆ. ಮರಳನ್ನೆಲ್ಲ ಹಾಕುವಂಥ ಅವಶ್ಯಕತೆ ಏನಿಲ್ಲ.
ಮಣ್ಣು ತುಂಬ ಅಂಟಂಟಾಗಿರೋಂಥ ಮಣ್ಣಾದರೆ ಸೇರಿಸ್ಕೋಬೋದು ಬೇಕಂತಂದರೆ. ನಾನೇನು ಸೇರಿಸ್ಕೊಂಡಿಲ್ಲ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೇವಂತಿಗೆ ಗಿಡಕ್ಕೆ ನಾವು ಈ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ಯಾವುದೇ ರೀತಿ ಪೋಷಕಾಂಶಗಳನ್ನು ನಾವು ಇದಕ್ಕೆ ಕೊಡೋದು ಬೇಕಾಗಲ್ಲ. ಆಗಾಗ ಪಿಂಚಿಂಗ್ ಒಂದು ಮಾಡ್ತಾ ಇದ್ಬಿಟ್ರೆ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕವರ್ನ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಕವರ್ ಏನಲ್ಲ, ನರ್ಸರಿ ಕವರ್ ಇದು. ತುಂಬ ಚಿಕ್ಕ ಕವರು ಅಲ್ಲ, ಮೀಡಿಯಮ್ ಕವರ್ ಇರುತ್ತಲ್ಲ ಆ ಕವರ್ನ ತೊಗೋಬೇಕಾಗತ್ತೆ. ಇದಕ್ಕೆ ಒಂದು 3/4 ಕವರ್ ಆಗೋವಷ್ಟು ಈ ಪಾಟಿಂಗ್ ಮಿಕ್ಸ್ನ ನಾನು ಸೇರಿಸ್ಕೋತೀನಿ. ತುಂಬ ದೊಡ್ಡ ಕವರ್ನ ಅವಶ್ಯಕತೆ ಏನಿರಲ್ಲ. ಮುಂದಿನ ವರ್ಷ ನಾವು ಮತ್ತೆ ರಿಪೋರ್ಟ್ ಮಾಡಿಕೊಂಡ್ರೆ ಸೇವಂತಿಗೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಈ ಕವರ್ನೇ ತೊಗೋತೀನಿ. 1 ವರ್ಷಕ್ಕೆ ಸಾಕಾಗುತ್ತೆ ಸೇವಂತಿಗೆ ಗಿಡ ಹೂ ಬಿಡೋದಕ್ಕೆ. ಇಷ್ಟು ದೊಡ್ಡ ಕವರು ಸಾಕಾಗತ್ತೆ. ಈ ಕವರ್ನಲ್ಲಿ ನಾನು 2 ಗಿಡನ ನೆಟ್ಕೊಳ್ತೀನಿ. ತುಂಬ ಜಾಸ್ತಿ ಗಿಡನೇನು ಹಾಕ್ಕೊಳ್ಳಲ್ಲ. ಈ ರೀತಿ ಸೈಡನ್ನೆಲ್ಲ ಮಡ್ಸ್ಕೊಂಡು ಬಿಡ್ತೀನಿ. ನಂತರ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಗಿಡಗಳು ತುಂಬ ದೊಡ್ಡ ಆಗುತ್ತಲ್ಲ ಆ ಟೈಮ್ನಲ್ಲಿ, ಅಂದರೆ ಹೂ ಬಿಡೋದಕ್ಕೆ ಒಂದು ಸ್ವಲ್ಪ ದಿವಸ ಮೊದಲು ಗಿಡಗಳ ಬ್ರ್ಯಾಂಚಸ್ ಎಲ್ಲ ತುಂಬ ಜಾಸ್ತಿ ಬಂದಿರುತ್ತೆ ಪಿಂಚಿಂಗ್ ಮಾಡಿಬಿಟ್ಟು, ಆ ಟೈಮ್ನಲ್ಲಿ ಮತ್ತೆ ಗೊಬ್ಬರ ಮತ್ತು ಮಣ್ಣನ್ನು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಪೂರ್ಣ ಕವರ್ ಮಾಡ್ಕೋತಾ ಇಲ್ಲ ಪಾಟಿಂಗ್ ಮಿಕ್ಸ್ನಿಂದ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಂತರ ಗಿಡನ ನೆಟ್ಕೋತೀನಿ. ನೋಡಿ, ಈ ರೀತಿ ಬೇರಿರೋವಂಥ ಗಿಡನ ಡೈರೆಕ್ಟಾಗಿ ನಾವು ನೆಟ್ಕೊಳ್ಬೋದು ಈ ಕವರ್ಗೆ. ಬೇರಿರೋವಂಥ ಸೇವಂತಿಗೆ ಗಿಡನ ಈ ರೀತಿಯಾಗಿ ನಾನು ನೆಟ್ಕೊಂಡಿದ್ದೀನಿ. ಹಾಗೆ ಕಟಿಂಗ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇನ್ನೊಂದು 15 ದಿವಸಕ್ಕೆಲ್ಲ ಬೇರು ಬಂದುಬಿಡತ್ತೆ. ಆಗ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಈ ರೀತಿ ಕಟಿಂಗ್ ಹಾಕಿರೋದನ್ನು ಡೈರೆಕ್ಟ್ ಸನ್ಲೈಟ್ಗೆ ಇಟ್ಕೋಬಾರ್ದು. ಈಗ ನೆಟ್ಟಿರೋವಂಥ ಗಿಡಕ್ಕೂ ಕೂಡ ಅಷ್ಟೇ 2 ರಿಂದ 3 ತಾಸು ಬಿಸಿಲು ತಾಗೋವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಕಟಿಂಗ್ಗೆ 1 ತಾಸು ಬಿಸಿಲು ತಾಗಿದ್ರೆ ಸಾಕಾಗುತ್ತೆ, ಚೆನ್ನಾಗಿಯೇ ಬೇರು ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾನು ಸೇವಂತಿಗೆ ಗಿಡನ ಮುಂದಿನ ವರ್ಷಕ್ಕೆ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ ಮುಂದಿನ ವರ್ಷಕ್ಕಾಗಿ ತಯಾರಿನ ಮಾಡ್ಕೋಬೇಕಾಗತ್ತೆ. ನಮ್ಮ ಕಡೆ ತುಂಬ ಸೇವಂತಿಗೆ ಗಿಡಗಳನ್ನೇನು ನಾನು ಹಾಕ್ಕೊಂಡಿಲ್ಲ. ಯಾಕಂತಂದರೆ ಮಳೆ ತಾಗದೇ ಇರೋ ಕಡೆ ಇಟ್ಕೋಬೇಕಾಗತ್ತೆ. ಮಳೆಗಾಲದಲ್ಲಿ ಸೇವಂತಿಗೆ ಗಿಡಕ್ಕೆ ಮಳೆ ತಾಗರೆ ಆಗಬರಲ್ಲ, ಹಾಳಾಗಿಬಿಡತ್ತೆ. ಬೇರುಗಳೆಲ್ಲ ನೀರು ಸಿಕ್ಕಿ ಬೇರುಗಳೆಲ್ಲ ಕೊಳೆತು ಎಲೆಗಳೆಲ್ಲ ಹಾಳಾಗಿಬಿಡುತ್ತೆ. ಮಳೆ ಸ್ವಲ್ಪ ಕೂಡ ತಾಗೋ ಹಾಗಿಲ್ಲ. ಅದಕ್ಕೆ ನಾನು ಅಷ್ಟೊಂದು ಗಿಡಗಳನ್ನೇನು ಬೆಳೆಸ್ಕೊಂಡಿಲ್ಲ. ಇದೆಲ್ಲ ಸ್ನೇಹಿತರ ಮನೆಯಿಂದ ತಂದಿರುವಂಥ ಹೊಸ ವೆರೈಟಿ ಗಿಡಗಳು. ಈಗಾಗಲೇ ಸ್ವಲ್ಪ ದೊಡ್ಡ ಆಗಿಬಿಟ್ಟಿದೆ. ಅದನ್ನು ಪೇಂಟಿಂಗ್ ಮಾಡಿಬಿಟ್ಟು ಬ್ರಾಂಚಸ್ ಎಲ್ಲ ಬರೋ ರೀತಿ ನೋಡ್ಕೋಬೇಕಾಗತ್ತೆ. ನೋಡಿ, ಕೆಲವಷ್ಟನ್ನು ನಾನು ನೆಲದಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಗ ಇತ್ತು ಅಲ್ಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.